ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈಗ ಆಲ್ರೆಡಿ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಎಷ್ಟು 10 ಜನ ನಾಮಿನೇಟ್ ಆಗಿದ್ದಾರೆ. ಈ ವಾರ 10 ಜನದಲ್ಲಿ ಈಗ ಆಲ್ರೆಡಿ ಇಬ್ರು ಸೇವ್ ಆಗಿದ್ದಾರೆ. ಒಬ್ರು ಅಶ್ವಿನಿ ಮ್ಯಾಮ್ ಮತ್ತೆ ರಕ್ಷಿತಾ. ಈಗ 3ನೇದಾಗಿ ಧನುಷ್ ಅವ್ರು ಕೂಡ ಸೇವ್ ಆಗ್ತಾರೆ. 4ನೇದಾಗಿ ಜಾನ್ವಿ ಅವ್ರು ಕೂಡ ಸೇಫ್ ಆಗ್ತಾರೆ. ಇನ್ನು 3 ಜೋಡಿಗಳು ಫುಲ್ ಡೇಂಜರ್ ಝೋನ್ ಅಲ್ಲಿ ಬಂದು ಕುತ್ಕೊಳ್ತಾರೆ. ಜೋಡಿಗಳು ಯಾವುದು ಅಷ್ಟು ಆಕ್ಟಿವ್ ಆಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಧನುಷ್ ಅವ್ರ ಆಗಿರ್ಬೋದು ಅಥವಾ ಜಾನ್ವಿ ಅವ್ರ ಆಗಿರ್ಬೋದು ಯಾವುದು ಇಂಪ್ರೆಸಿಂಗ್ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಧನುಷ್ ಅವರಂತೂ ಬರೀ ಟಾಸ್ಕ್ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ. ಜಾನ್ವಿ ಅವರು ಅಷ್ಟೇ, ಅಶ್ವಿನಿ ಅವರ ಬಾಲ ಆಗ್ಬಿಟ್ಟಿದ್ದಾರೆ. ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಬರೋದು, ಅಕ್ಕ ನನ್ ಕೇಳಲ್ಲ, ಅಕ್ಕ ಅದ್ ಮಾಡ್ಲಾ ಇದ್ ಮಾಡ್ಲಾ ಆ ತರ ಆಗ್ಬಿಟ್ಟಿದ್ದಾರೆ. ಜಾನ್ವಿ ಅವರು ಅಷ್ಟು ಏನು ಆಕ್ಟಿವ್ ಆಗಿಲ್ಲ. ಧನುಷ್ ಅವರು ಇಂಪ್ರೂವ್ ಆಗ್ಬಹುದು ಇನ್ಮೇಲೆ. ಕಿಚ್ಚ ಸುದೀಪ್ ಅವರು ಅಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ ಮನೆಯವ್ರಿಗೆಲ್ಲ. ಮೋಸ್ಟ್ಲಿ ಇಂಪ್ರೂವ್ ಆಗ್ಬೋದು ಎಲ್ರು. ಮತ್ತೆ ಆಶಿಕಾ ಮತ್ತೆ ಮಂಜು ಭಾಷಿಣಿ ಅವರು 5ನೇದಾಗಿ ಸೇವ್ ಆಗ್ತಾರೆ. ಇಬ್ರು ಕೊನೆಗೆ ಉಳ್ಕೊಳ್ಳೋದೇ ಇವೆರಡು ಜೋಡಿ, ಸ್ಪಂದನ ಮತ್ತೆ ಮಾಳು, ಹಾಗೆ ಅಭಿಷೇಕ್ ಮತ್ತೆ ಅಶ್ವಿನಿ ಎಸ್ ಅವರು. ಇವ್ ಅಭಿಷೇಕ್ ಮತ್ತೆ ಅಶ್ವಿನಿ ಸ್ಪಂದನ ಮಾಳು ಇದಾರಲ್ಲ, ತುಂಬಾ ಇಂಪ್ರೆಸಿಂಗ್ ಕ್ಯಾರೆಕ್ಟರ್ ಅನ್ಕೊಂಡ್ವಿ. ಅದು ಅಭಿಷೇಕ್ ಬಂದಾಗಂತೂ ಅಯ್ಯೋ ಇವ್ರೇನೋ ಮಾಡ್ಬಿಡ್ತಾರೆ ಆ ತರ ಎಲ್ಲ ಅನ್ಕೊಂಡಿದ್ವಿ. ಬಟ್ ಇದು ಟುಸ್ಪಟಾಕಿ ಅಂತ ಆಮೇಲೆ ಗೊತ್ತಾಗಿದ್ದು. ಅಭಿಷೇಕ್ ಅಂತೂ ಹುಡ್ಗಿಯವ್ರನ್ನ ಫ್ಲರ್ಟ್ ಮಾಡೋದು ಇದೇ ಆಗೋಗಿದೆ. ಹಿಂಗೇನ್ ಬಿಗ್ ಬಾಸ್ ಮನೆಗೆ ಬಂದು ಹಿಂಗಾಗೋಗ್ತಾರೋ ಗೊತ್ತಿಲ್ಲ ಕೆಲವು ಜನಗಳು, ನಂಗಂತೂ ಗೊತ್ತಿಲ್ಲ. ಈಗ ನನ್ನ ಪ್ರಕಾರ ಈಗ ಮನೆಗೆ ಹೋಗೋದು ಅಭಿಷೇಕ್ ಮತ್ತೆ ಅಶ್ವಿನಿ ಅವರು 100% ಇವರೇ ಹೋಗೋದು. ಏನಂದ್ರೆ ಏನಿಲ್ಲ, ಅದೋ ಇಲ್ಲೋ ಮಾಡೋನಾರ ಕಾಣಿಸ್ಕೊಳ್ತಾರೆ, ಇವ್ರಂತೂ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಮೋಸ್ಟ್ಲಿ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಹೋದ್ರೆ. ಆದ್ರೆ ಈಗ ಅಪ್ಡೇಟ್ ಬರ್ತಾ ಇರೋದು ಏನಂದ್ರೆ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಬರ್ತಿದೆ. ನನ್ನ ಪ್ರಕಾರ 100% ಇರಲ್ಲ. ఎందుకంದ್ರೆ ಈಗ ಮೋಸ್ಟ್ಲಿ ಈ ವಾರದಲ್ಲಿ ಎಲ್ಲಾರನು ಈಗ ಏನ್ ಜಂಟಿಗಳಿದಾರಲ್ಲ ಅವ್ರನ್ನು ಕೂಡ ಬೆಲ್ಟ್ ಬಿಚ್ಚಿಸಿ ಎಲ್ಲರನ್ನೂ ಒಂಟಿಗಳಾಗಿ ಮಾಡ್ತಾರೆ. ಯಾಕಂದ್ರೆ ಯಾರ್ದು ಕ್ಯಾರೆಕ್ಟರ್ ಏನಿದಿಲ್ಲ ಅದು ಯಾರ್ದು ಆಚೆ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರನ್ನೂ ಈಗ 120 ಮಾಡ್ತಾರೆ. ನಿಮ್ಮ ಆಟ ಏನಿದೆ ಈಗ ನೀವು ಆಡಿ ಅಂತ ಫ್ರೀ ಆಗಿ ಬಿಡ್ತಿದ್ದಾರೆ. ಇನ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಅಂತ. ಅದಕ್ಕೋಸ್ಕರ ಇದೊಂದು ವಾರ ಬಿಡ್ತಾರೆ ಅಂತ ಅನ್ಕೊಳ್ತೀನಿ. ಅಪ್ಡೇಟ್ ಕೂಡ ಬಂದಿದೆ, ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ. ನಿನ್ ಪ್ರಕಾರ ಆದ್ರೆ ಅಕಸ್ಮಾತ್